Hi, ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ರೈಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. In this video, we are going to discuss or deal with the concepts nuclear fusion reaction and examples for nuclear fusion reaction. And we are also learning radioactivity and we are deriving the important derivation which is N is equal to N naught into e raised to minus lambda t. And all this concept belongs chapter nuclei, which is the 13th chapter of second PUC physics according to NCERT syllabus of Karnataka. And this video is part 7 of this chapter. If you haven't watched the previous episodes, you can check the links in the description. Okay, let us start now and let us understand nuclear fusion. Now you are seeing the definition on the screen and it states that the process in which two or more lighter nuclei combines together to form a stable and heavy nucleus is called nuclear fusion. ಓಕೆನಾ, ಇದ್ರ ಬಗ್ಗೆ ಈಗ ಸ್ಟಡಿ ಮಾಡೋಕ್ಕಿಂತ ಮೊದಲು ಕೆಲವು ಬೇಸಿಕ್ ಕಾನ್ಸೆಪ್ಟ್ಸನ್ನು ತಿಳ್ಕೊಳ್ಳೋಣ. ಏನು ಅಂತಂದರೆ, ಯಾವುದೇ ಒಂದು ನ್ಯೂಕ್ಲಿಯಸ್ ಇರಲಿ, ಹೆವಿ ಆ್ಯಂಡ್ ಅನ್ಸ್ಟೇಬಲ್ ನ್ಯೂಕ್ಲಿಯಸ್ ಅಥವಾ ಲೈಟರ್ ಆ್ಯಂಡ್ ಅನ್ಸ್ಟೇಬಲ್ ನ್ಯೂಕ್ಲಿಯಸ್. ಜನರಲ್ ಆಗಿ ಹೇಳೋದಾದರೆ ಅನ್ಸ್ಟೇಬಲ್ ನ್ಯೂಕ್ಲಿಯಸ್ ಇದ್ದರೆ ಅವೇನು ಮಾಡುತ್ತೆ ಅಂತ ಹೇಳಿದ್ರೆ ಅವು ಸ್ಟೆಬಿಲಿಟಿನ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಇಫ್ ಯು ಹ್ಯಾವ್ ಹೆವಿ ಆ್ಯಂಡ್ ಅನ್ಸ್ಟೇಬಲ್ ನ್ಯೂಕ್ಲಿಯಸ್, ಹೆವಿ ಇದೆ ನ್ಯೂಕ್ಲಿಯಸ್, ಅದೇ ರೀತಿ ಅನ್ಸ್ಟೇಬಲ್ ಕೂಡ ಇದೆ. ಅನ್ಸ್ಟೇಬಲ್ ಇದ್ರೆ ಏನು ಮಾಡುತ್ತವು, ಸ್ಟೆಬಿಲಿಟಿನ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಇಫ್ ಯು ಹ್ಯಾವ್ ಹೆವಿ ಆ್ಯಂಡ್ ಅನ್ಸ್ಟೇಬಲ್ ನ್ಯೂಕ್ಲಿಯಸ್, ಅವಾಗ ಏನು ಮಾಡುತ್ತವು, ಸ್ಪ್ಲಿಟ್ ಆಗಿ ಟು ಲೈಟರ್ ನ್ಯೂಕ್ಲಿಯೈ ಆಗುತ್ತೆ. ನಂತರ ಆ ಲೈಟರ್ ನ್ಯೂಕ್ಲಿಯೈ ಸ್ಟೇಬಲ್ ಕೂಡ ಆಗಿರುತ್ತೆ. ಈ ರೀತಿ ಅವು ಸ್ಟೆಬಿಲಿಟಿನ ಅಚೀವ್ ಮಾಡ್ತವೆ. ಅದೇ ರೀತಿ ಇಫ್ ಯು ಹ್ಯಾವ್ ಲೈಟರ್ ಅಂದರೆ ಟೂ ಲೈಟರ್ ನ್ಯೂಕ್ಲಿಯೈ ಇದ್ದಾವೆ ಆ್ಯಂಡ್ ದೇ ಆರ್ ಅನ್ಸ್ಟೇಬಲ್ ಟು, ಲೈಟರ್ ನ್ಯೂಕ್ಲಿಯೈ ಇದಾವೆ ಮತ್ತು ಅವು ಅನ್ಸ್ಟೇಬಲ್ ಕೂಡ ಆಗಿದ್ದಾವೆ. ಆ ಟೈಮಲ್ಲಿ ಏನು ಮಾಡ್ತಾವೆ, ಕಂಬೈನ್ ಆಗಿ ಒಂದು ಹೆವಿ ನ್ಯೂಕ್ಲಿಯಸ್ನ ಫಾರ್ಮ್ ಮಾಡುತ್ತೆ. ಅದೇ ರೀತಿ ಆ ಒಂದು ಹೆವಿ ನ್ಯೂಕ್ಲಿಯಸ್ ಏನಿದೆ ಅದು ಸ್ಟೇಬಲ್ ಕೂಡ ಆಗಿರುತ್ತೆ. ಅರ್ಥ ಆಯ್ತಾ? ಅರ್ಥ ಆಯಿತು. ಏನು ಹೇಳಿ, ಹೆವಿ ಆ್ಯಂಡ್ ಅನ್ಸ್ಟೇಬಲ್ ನ್ಯೂಕ್ಲಿಯಸ್ ಇದ್ದರೆ ಅದು ಸ್ಟೆಬಿಲಿಟಿನ ಅಚೀವ್ ಮಾಡೋದಕ್ಕೆ ಏನಾಗುತ್ತೆ, ಸ್ಪ್ಲಿಟ್ ಆಗಿ ಸೆಪರೇಟ್ ಆಗುತ್ತೆ. ಅದೇ ರೀತಿ ಟೂ ಲೈಟರ್ ನ್ಯೂಕ್ಲಿಯೈ ಇದ್ದಾವೆ, ಅವು ಅನ್ಸ್ಟೇಬಲ್ ಆಗಿದ್ದರೆ ಕಂಬೈನ್ ಆಗಿ ಸಿಂಗಲ್ ನ್ಯೂಕ್ಲಿಯಸನ್ನು ಫಾರ್ಮ್ ಮಾಡುತ್ತೆ, ಅದು ಸ್ಟೇಬಲ್ ಕೂಡ ಆಗಿರುತ್ತೆ. ಈಗ ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದಾನೆ. ಸ್ಪ್ಲಿಟ್ ಆಗೋದು ಅಂದರೆ ಹೆವಿ ನ್ಯೂಕ್ಲಿಯಸ್ ಸ್ಪ್ಲಿಟ್ ಆಗೋದು ನ್ಯೂಕ್ಲಿಯರ್ ಫ್ಯೂಷನ್. ಅದೇ ರೀತಿ ಲೈಟರ್ ಆ್ಯಂಡ್ ಅನ್ಸ್ಟೇಬಲ್ ನ್ಯೂಕ್ಲಿಯಸ್ ಕಂಬೈನ್ ಆಗಿ ಹೆವಿ ಆ್ಯಂಡ್ ಸ್ಟೇಬಲ್ ನ್ಯೂಕ್ಲಿಯಸ್ ಫಾರ್ಮ್ ಮಾಡೋದು ನ್ಯೂಕ್ಲಿಯರ್ ಫ್ಯೂಷನ್. ಡೆಫಿನೇಷನ್ ಸ್ಕ್ರೀನ್ ಮೇಲೆ ಇದೆ, ಆದರೆ ಕಮೆಂಟ್ ಬಾಕ್ಸ್ ಒಂದ್ಸಲ ಬರೀರಿ, ಓದೋದಕ್ಕೆ ಖುಷಿ ಆಗುತ್ತೆ. ಅಂದರೆ ನೀವು ಕೇಳ್ತಾ ಇದ್ರೆ ಕ್ಲಾಸ್ ಅಂತ ಕನ್ಫರ್ಮ್ ಆಗುತ್ತೆ, ಅದಕ್ಕೋಸ್ಕರ. ಸರಿ, ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಥವಾ ನೆಕ್ಸ್ಟ್ ಸ್ಟಡಿ ಮಾಡೋದು ನಾವು ಎಕ್ಸಾಂಪಲ್ಸ್ ಫಾರ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಸ್ಕ್ರೀನ್ ಮೇಲೆ ಇದೆ. ಯಾವ್ದು ಹೇಳಿ, ಹೈಡ್ರೋಜನ್ ಇದೆ, ಹೈಡ್ರೋಜನ್ ಅಲ್ಲ, ಅದು ಡ್ಯೂಟೇರಿಯಂ ಇದೆ ಎರಡು. ಅವೆರಡು ಕಂಬೈನ್ ಆಗಿ ಏನು ಮಾಡುತ್ತೆ, ಹೀಲಿಯಂ ಆಟಮನ್ನು ಫಾರ್ಮ್ ಮಾಡ್ತಾ ಇದ್ದಾವೆ. ಯಾವುದು, H21 ಪ್ಲಸ್ H21 ಕಂಬೈನ್ ಆಯಿತು. ಕಂಬೈನ್ ಆಗಿ ಏನು ಮಾಡ್ತದು, He4 ನಂತರ 2 ಹೀಲಿಯಂ ಆಟಮನ್ನು ಫಾರ್ಮ್ ಮಾಡ್ತು. ಅದ್ರ ಜೊತೆಗೇನೆ ಪ್ಲಸ್ ಕ್ಯೂ ಅಂತ ಬರೆದಿದ್ದಾರೆ. ಕ್ಯೂ ಅಂದ್ರೆ ಏನು ಗೊತ್ತಿದ್ದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಕ್ಯೂ ಅಂತ ಹೇಳಿದರೆ ಹೀಟ್ ಎನರ್ಜಿಯನ್ನು ರಿಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಟರ್ಮ್. ಸೊ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಏನಾಗುತ್ತೆ, ಲಾರ್ಜ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಕೂಡ ಪ್ರೊಡ್ಯೂಸ್ ಆಗತ್ತೆ ಅಥವಾ ಎಮಿಟ್ ಆಗತ್ತೆ. ಸರಿನಾ? ಅದೇ ರೀತಿ ಅದ್ರ ಕೆಳಗಡೆ ಮತ್ತೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಏನು, ಹೈಡ್ರೋಜನ್ ಆಟಮ್ ಇದೆ, H11 ಇದೆ, ಅಂದರೆ ಹೈಡ್ರೋಜನ್ ಆಟಮ್ ಇದೆ, ಅವೇ ಕಂಬೈನ್ ಆಗಿದ್ರೆ 4 ಹೈಡ್ರೋಜನ್ ಆಟಮ್ ಕಂಬೈನ್ ಆಗಿ ಹೀಲಿಯಂ ಆಟಮನ್ನು ಫಾರ್ಮ್ ಮಾಡ್ತಾ ಇದ್ದಾವೆ. H42 ಹೀಲಿಯಂ ಆಟಮನ್ನು ಫಾರ್ಮ್ ಮಾಡ್ತಾ ಇದ್ದಾವೆ. ಅದ್ರ ಜೊತೆಗೇನೆ ಪ್ಲಸ್ ಕ್ಯೂ ಅಂತ ಬರ್ತಿದ್ದಾರೆ. ಕ್ಯೂ ಅಂದರೆ ಏನು ಅಂತ ಈಗಾಗಲೇ ಹೇಳಿದೆ, ಏನು, ಹೀಟ್ ಎನರ್ಜಿ ಕೂಡ ಲಿಬರೇಟ್ ಆಗತ್ತೆ. ಹಾಗಿದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಏನಾಗುತ್ತೆ, ಲಾರ್ಜ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಕೂಡ ಜನರೇಟ್ ಆಗುತ್ತೆ ಅಂತ ಗೊತ್ತಾಯಿತು. ಅದೇ ರೀತಿ ಅನ್ಸ್ಟೇಬಲ್ ನ್ಯೂಕ್ಲಿಯೈ ಏನಿದ್ದಾವೆ ಅವು ಕಂಬೈನ್ ಆಗಿ ಸ್ಟೇಬಲ್ ನ್ಯೂಕ್ಲಿಯಸ್ ಅನ್ನು ಕೂಡ ಫಾರ್ಮ್ ಮಾಡುತ್ತೆ. ಹೌದಾ? ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗದೆ ಅಂತ ಅಂದ್ಕೊಂಡಿದ್ದೀನಿ. ಅದರ ನೆಕ್ಸ್ಟ್ ಏನಿದೆ, ನೋಟ್ ಅಂತ ಬರ್ತಿದೆ. ಅದರೊಳಗಡೆ ಏನಿದೆ, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಟೇಕ್ ಪ್ಲೇಸ್ ಅಟ್ ವೆರಿ ಹೈ ಟೆಂಪರೇಚರ್. ಸೊ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಈಸ್ ಆಲ್ಸೋ ಕಾಲ್ಡ್ ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್. ಸರಿನಾ? ಏನು, ಈ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಏನಿದೆ ಅದು ತುಂಬ ಹೈ ಟೆಂಪರೇಚರ್ ಇದ್ದರೆ ಆಗತ್ತೆ. ಅದಕ್ಕೋಸ್ಕರ ಅದನ್ನ ಏನು ಕರಿತೇವೆ ನಾವು, ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಕರಿತೇವೆ. ಸನ್ ಅಥವಾ ಸೂರ್ಯ
ಅಲ್ಲಿ ನಡೆಯುವಂತಹ ನ್ಯೂಕ್ಲಿಯರ್ ರಿಯಾಕ್ಷನ್ ಏನಿದೆ ಅದು ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಗಿರುತ್ತೆ. ಅರ್ಥ ಆಯ್ತಾ? ಅರ್ಥ ಆಯಿತು. ತುಂಬ ಈಸಿ ಇದೆ, ಹೌದಾ? ಈಸಿ ಇದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ರೇಡಿಯೋ ಆಕ್ಟಿವಿಟಿ. ರೇಡಿಯೋ ಆಕ್ಟಿವಿಟಿ ಅಂದರೆ ಏನು ಅಂತ ಡೆಫಿನೇಷನನ್ನು ನೀವು ಸ್ಕ್ರೀನ್ ಮೇಲೆ ಈಗ ನೋಡ್ತಾ ಇದ್ದೀರಾ, ಹೌದಾ? ಹೌದು. ಹಾಗಿದ್ರೆ ರೇಡಿಯೋ ಆಕ್ಟಿವಿಟಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ರೇಡಿಯೋ ಆಕ್ಟಿವಿಟಿ ಈಸ್ ಎ ಫಿನಾಮಿನನ್ in which nuclei of heavy elements undergoes disintegration by emitting highly penetrative radiations. This is called radioactivity. Radioactivity ಅಂದ್ರೆ ಏನಾಗುತ್ತೆ? ನ್ಯೂಕ್ಲಿಯೈ ಆಫ್ ಹೆವಿ ಎಲಿಮೆಂಟ್ ಏನು ಮಾಡುತ್ತೆ? undergoes disintegration by emitting highly penetrative radiations. ಆ ರೇಡಿಯೇಷನ್ಸ್ ಯಾವುದು ಗೊತ್ತಿದೆಯಾ? ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರ್ರಿ. ಈಗ ನಾನು ಹೇಳ್ತಾ ಇದ್ದೇನೆ ಯಾವುದು ಹೈಲಿ ಪಿನಿಟ್ರೇಟಿವ್ ರೇಡಿಯೇಷನ್ಸ್ ಅಂದರೆ ಯಾವುದು ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿದ್ರೆ ಅಲ್ಫಾ, ಬೀಟಾ, ಗಾಮಾ ಈ ರೇಡಿಯೇಷನ್ಸ್ ಏನಿದ್ದಾವೆ ಅವುಗಳನ್ನು ಹೈಲಿ ಪಿನಿಟ್ರೇಟಿವ್ ರೇಡಿಯೇಷನ್ಸ್ ಅಂತ ಕರೀತಾ ಇದ್ದಾರೆ. ಯಾಕೆ? ಅವು ಹೈಲಿ ಪಿನಿಟ್ರೇಟಿವ್ ಇನ್ ನೇಚರ್, ಅದಕ್ಕೋಸ್ಕರ. ಸರಿನಾ? ದೋಸ್ ಆರ್ ಹಾರ್ಮ್ಫುಲ್ ಟು ಅಂದರೆ ಈಗ ಲಿವಿಂಗ್ ಆರ್ಗನಿಸಮ್ಸ್ ಏನಿದ್ದಾವೆ ಅವುಗಳಿಗೆ ಈ ಒಂದು ಹೈಲಿ ಪಿನಿಟ್ರೇಟಿವ್ ರೇಡಿಯೇಷನ್ಸಿಂದ ತೊಂದರೆ ಕೂಡ ಆಗುತ್ತೆ. ಸರಿ, ಈಗ ರೇಡಿಯೋ ಆಕ್ಟಿವಿಟಿ ಅಂದರೆ ಅರ್ಥ ಆಯ್ತಾ? ಅರ್ಥ ಆಗಲಿಕ್ಕೆ ಚಿಕ್ಕ ಎಕ್ಸಾಂಪಲ್ನಿಂದ ಅರ್ಥ ಮಾಡಿಸು ಅಂದರೆ ನಿಮ್ಗೆ ಅರ್ಥ ಆಗೋ ರೀತಿ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಎಕ್ಸಾಂಪಲ್ ಏನಿದೆ ಅದನ್ನು ಎಕ್ಸಾಂಪಲ್ ಬರೆಯೋದಕ್ಕಾಗಲ್ಲ, ನಿಮಗೆ ಅರ್ಥ ಆಗಲಿ ಅಂತಷ್ಟೇ ಹೇಳ್ತಾ ಇರೋದು. ಹಾಗಿದ್ರೆ ಈ ಡೆಫಿನೇಷನ್ ಏನು ಹೇಳ್ತಾ ಆಗಿದ್ರೆ, ಒಂದು ರೇಡಿಯೋ ಆಕ್ಟಿವ್ ಸ್ಯಾಂಪಲ್ ಇದೆ, ಅದರೊಳಗಡೆ ತುಂಬ ಐಟಮ್ಸ್ ಇದ್ದಾವೆ. ರೇಡಿಯೋ ಆಕ್ಟಿವ್ ಸ್ಯಾಂಪಲ್ ಇದೆ, ಅದರೊಳಗಡೆ ತುಂಬ ಐಟಮ್ಸ್ ಇದ್ದಾವೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ರೇಡಿಯೋ ಆಕ್ಟಿವ್ ಸ್ಯಾಂಪಲ್ ಏನಿದೆ ಅದರಲ್ಲಿ ಇರುವಂತಹ ಐಟಮ್ಸ್ ಡಿಸಿಂಟಿಗ್ರೇಟ್ ಆಗುತ್ತೆ. ಡಿಸಿಂಟಿಗ್ರೇಟ್ ಆಗಿ ಏನು ಮಾಡುತ್ತದು? ಹೈಲಿ ಪಿನಿಟ್ರೇಟಿವ್ ರೇಡಿಯೇಷನ್ ಅಂದರೆ ಅಲ್ಫಾ, ಬೀಟಾ ಅಥವಾ ಗ್ಯಾಮಾ ಈ ರೇಡಿಯೇಷನ್ಸ್ ಫಾರ್ಮಲ್ಲಿ ಎಮಿಟ್ ಆಗುತ್ತೆ. ಅಂದರೆ ಐಟಮ್ ಏನಿದೆ ಅದರೊಳಗಡೆ ತುಂಬ ಐಟಮ್ಸ್ ಇದ್ದಾವಲ್ಲ, ಒಂದು ಐಟಮ್ ರೇಡಿಯೇಷನ್ ಕನ್ವರ್ಟ್ ಆಗಿ ಹೊರಗಡೆ ಹೋಯಿತು. ಆವಾಗ ಏನಾಯಿತು? ಆ ಸ್ಯಾಂಪಲಲ್ಲಿ ಇರುವಂತಹ ಐಟಮ್ಸ್ ಕಡಿಮೆ ಆಗ್ತಾ ಹೋಗುತ್ತಾ? ತುಂಬ ಐಟಮ್ಸ್ ಇದ್ದಾವೆ, ಅವಾಗೇನಾಗತ್ತದು ಡಿಸ್ಇಂಟಿಗ್ರೇಟ್ ಆಗ್ತಾ, ಅಂದರೆ ಐಟಮ್ಸ್ ರೇಡಿಯೇಷನ್ ಫಾರ್ಮಲ್ಲಿ ಹೊರಗಡೆ ಹೋಗ್ತಾ ಹೋಗ್ತಾ ಏನಾಗುತ್ತೆ? ಸ್ಯಾಂಪಲ್ ಇರುವಂಥ ಐಟಮ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಹೌದಾ? ಇದನ್ನೇನು ಕರಿತಾ ನಾವು ರೇಡಿಯೋ ಆಕ್ಟಿವಿಟಿ ಅಂತ ಕರಿತೇವೆ. ಈಗ ಎಕ್ಸಾಂಪಲ್ ಹೇಳಿದ್ನಲ್ವಾ, ಇದನ್ನ ಎಕ್ಸಾಂಪಲ್ ಬರೆಯೋದಕ್ಕಾಗಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಿರೋದು. ಹಾಂ, ಈಗ ಯಾವುದೊಂದು ಫ್ಲವರ್ ಇದೆ, ಯಾವುದನ್ನು ಕನ್ಸಿಡರ್ ಮಾಡೋಣ? ಹಾಂ, ರೋಸ್ ಇದೆ, ಗುಲಾಬಿ ಹೂ ಇದೆ. ಅದಕ್ಕೆ ಪೆಟಲ್ಸ್ ಇರತ್ತಾ? ದಳ ಇರತ್ತಾ? ದಳಗಳು. ಅವಾಗೇನಾಗುತ್ತದು? ಸ್ಟಾರ್ಟಿಂಗಲ್ಲಿ ಅರಳುತ್ತೆ, ಅರಳಿದ ನಂತರ ಕೆಲವು ದಿನಗಳ ನಂತರ ಏನಾಗುತ್ತೆ? ಒಂದೊಂದೇ ಪೆಟಲ್ ಬೀಳ್ತಾ ಹೋಗುತ್ತಾ, ಒಂದೊಂದು ಪೆಟಲ್ ಕೆಳಗಡೆ ಬೀಳ್ತಾ ಹೋಗುತ್ತೆ, ಅದರದ್ದು ಪೆಟಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಆ ಪೆಟಲ್ಸ್ ಕಡಿಮೆ ಆಗ್ತಾ ಹೋದ ರೀತಿ ಏನಾಗುತ್ತೆ? ಆ ಒಂದು ಫ್ಲವರಿನ ಮಾಸ್ ಡಿಕ್ರೀಸ್ ಆಗ್ತಾ ಹೋಗುತ್ತಾ? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ ಆ ರೋಸ್ ಏನಿದೆ ಅದರ ಪೆಟಲ್ಸ್ ಒಂದೊಂದೇ ಹೋಗ್ತಾ ಏನಾಗುತ್ತೆ? ಅದರ ಮಾಸ್ ಕಡಿಮೆ ಆಗುತ್ತೆ. ಅದೇ ರೀತಿ ಇಲ್ಲಿ ರೇಡಿಯೋ ಆಕ್ಟಿವಿಟಿಯಲ್ಲಿ ನಾವೇನು ಹೇಳ್ಬೋದು? ಒಂದು ಸ್ಯಾಂಪಲ್ ಇದೆ, ಅದರಲ್ಲಿರುವಂತಹ ಐಟಮ್ಸ್ ರೇಡಿಯೇಷನ್ಸ್ ಆಗಿ ಹೊರಗಡೆ ಹೋಗ್ತಾ ಇದ್ದಾವೆ, ಎನರ್ಜಿ ಫಾರ್ಮಲ್ಲಿ ಹೊರಗಡೆ ಹೋಗ್ತಾ ಇದ್ದಾವೆ. ಐಟಮ್ ಏನಾಯಿತು? ಆ ಒಂದು ಸ್ಯಾಂಪಲ್ನಲ್ಲಿ ಇರುವಂತಹ ಐಟಮ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ಅರ್ಥ ಆಗಿದ್ದಿದ್ರೆ ಅಂದರೆ ಈ ಎಕ್ಸಾಂಪಲ್ ಯಾವ ರೀತಿ ಅನಿಸ್ತು ಅಂತ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಯಾಕೆ ಅಂತಂದರೆ ಈ ರೀತಿ ಹೇಳಿದರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗತ್ತಾ ಅಥವಾ ಇಲ್ವಾ ಅಂತ ಗೊತ್ತಾಗುತ್ತೆ, ಅದಕ್ಕೋಸ್ಕರ ಇಂಪ್ರೂವ್ ಮಾಡ್ಕೊಳ್ಬೋದು ನಮ್ಮನ್ನು ನಾವು. ಸೊ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಈಗ ನೆಕ್ಸ್ಟ್ ಕೆಲವು ನೋಟ್ ಅಂತ ಬರೆದಿದೆ, ಅವುಗಳು ಯಾವುದು ಅಂತ ಈಗ ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ ರೇಡಿಯೋ ಆಕ್ಟಿವಿಟಿ ವಾಸ್ ಡಿಸ್ಕವರ್ಡ್ ಬೈ ಹೆನ್ರಿ ಬೆಕ್ವೆರೆಲ್. ಹೆನ್ರಿ ಬೆಕ್ವೆರೆಲ್ ಅಂತ ಒಬ್ಬರು ಸೈಂಟಿಸ್ಟ್ ಇದ್ದಾರೆ. ಅವರು ಈ ಒಂದು ರೇಡಿಯೋ ಆಕ್ಟಿವಿಟಿಯನ್ನು ಏನು ಮಾಡಿದ್ರು? ಡಿಸ್ಕವರ್ ಮಾಡಿದ್ರು. ಸರಿನಾ? ಅದಕ್ಕೋಸ್ಕರನೇ SI unit of radioactivity is ಯಾವುದು? ಬೆಕ್ವೆರೆಲ್. ಅದನ್ನು BQ ಅಂತ ಬರೀತಾರೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ಈಸಿ ಇದೆ ಅಲ್ಲ? ಈಸಿ ಇದೆ. ನೆಕ್ಸ್ಟ್, ರೇಡಿಯೇಷನ್ಸ್ ವಿಚ್ ಆರ್ ಎಮಿಟೆಡ್ ಡ್ಯೂರಿಂಗ್ ರೇಡಿಯೋ ಆಕ್ಟಿವಿಟಿ. ಈಗಾಗಲೇ ಹೇಳಿದ್ದೆ ಯಾವುದು? ಅಲ್ಫಾ, ಬೀಟಾ ಮತ್ತು ಗ್ಯಾಮಾ ರೇಡಿಯೇಷನ್ಸ್. ಅವುಗಳ ನೇಚರ್ ಏನು? ದೋಸ್ ಆರ್ ಹೈಲಿ ಪಿನಿಟ್ರೇಟಿವ್ ಇನ್ ನೇಚರ್ ಆ್ಯಂಡ್ ದೋಸ್ ಆರ್ ಹಾರ್ಮ್ಫುಲ್ ಟು. ಇವಿಷ್ಟು ವಿಷಯಗಳು ಗೊತ್ತಿರಲಿ. ನೆಕ್ಸ್ಟ್ ಏನಿದೆ? ಮತ್ತೊಂದು ಕಾನ್ಸೆಪ್ಟ್ ಹೇಳಿದೆ ನಾನು. ಮತ್ತೊಂದು ಕಾನ್ಸೆಪ್ಟನ್ನು ಈ ವಿಡಿಯೋದಲ್ಲಿ ಸ್ಟಡಿ ಮಾಡ್ತೇವಂತೆ. ಯಾವುದು? ಡೆರಿವೇಷನ್ ಆಫ್ ರಿಲೇಷನ್ n is equal to n naught
ಇಂಟು ಇ ರೇಸ್ ಟು ಮೈನಸ್ ಲ್ಯಾಂಬ್ಡಾ ಟಿ. ಸರಿನಾ? ಈಗ ಈ ಡೆರಿವೇಷನ್ ಸ್ಟಾರ್ಟ್ ಮಾಡೋ ಮೊದಲು ಕೆಲವು ಕನ್ಸಿಡರೇಷನನ್ನು ನಾವು ತಿಳ್ಕೊಂಡಿರಬೇಕು. ಯಾವುದು? ಲೆಟ್ ಎನ್ ನಾಟ್ ಬಿ ದ ನಂಬರ್ ಆಫ್ ಪೇರೆಂಟ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ರೇಡಿಯೋ ಆ್ಯಕ್ಟಿವ್ ಸ್ಯಾಂಪಲ್ ಇನಿಷಿಯಲಿ. ಅಂದರೆ ಈಗ ನಾವು ಅಬ್ಸರ್ವ್ ಮಾಡ್ತಾ ಇದ್ದೇವೆ, ಯಾವುದು? ರೇಡಿಯೋ ಆ್ಯಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸರಿನಾ? ಅಂದರೆ ಅದೊಂದು ಎಕ್ಸ್ಪೆರಿಮೆಂಟ್ ಅಂತ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಆ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋ ಮೊದಲು ಆ ಒಂದು ರೇಡಿಯೋ ಆ್ಯಕ್ಟಿವ್ ಸ್ಯಾಂಪಲ್ ಏನಿದೆ ಅದರಲ್ಲಿರುವಂತಹ ಟೋಟಲ್ ಆಟಮ್ಸ್, ಒಂದು ಸ್ಯಾಂಪಲ್ ಇದೆ ಅಂತ ಹೇಳಿದ್ರೆ ಅದರೊಳಗಡೆ ಇರುವಂತಹ ಟೋಟಲ್ ಆಟಮ್ಸ್ ಏನಿದ್ದಾವೆ ಅವುಗಳನ್ನು ಎನ್ ನಾಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಇದು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋ ಮೊದಲು ಆ ಒಂದು ಸ್ಯಾಂಪಲ್ನಲ್ಲಿ ಇರುವಂತಹ ಆಟಮ್ಸ್ ಅಂದರೆ ನಂಬರ್ ಆಫ್ ಆಟಮ್ಸ್, ಅದು ಎನ್ ನಾಟ್. ತಿಳಿತಾ? ಸರಿ, ಈಗ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಟೈಮ್ ಏನಾಗಿರುತ್ತೆ? ಟೈಮರಿಗೆ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿದ ನಂತರ ಟೈಮರ್ ಸ್ಟಾರ್ಟ್ ಮಾಡ್ತೇವೆ. ಸೊ ಟೋಟಲ್ ನಂಬರ್ ಆಫ್ ಆಟಮ್ಸ್ ಇನ್ ದ ಸ್ಯಾಂಪಲ್ ಅದು ಎನ್ ನಾಟ್. ಆ ಸಂದರ್ಭದಲ್ಲಿ ಟೈಮ್ ಏನಿದೆ ಅದನ್ನು 0 ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸ್ಟಾರ್ಟ್ ಮಾಡೋ ಮೊದಲು ಟೈಮ್ 0 ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಸಿಂಪಲ್ ಪ್ಯಾಂಡಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ ಫಸ್ಟ್ ಇಯರಲ್ಲಿ, ಅಂದರೆ ಆಸಿಲೇಷನ್ ಸ್ಟಾರ್ಟ್ ಮಾಡೋ ಮೊದಲು ಟೈಮನ್ನು 0 ಅಂತ ಇಟ್ಕೊಂಡಿರ್ತೇವೆ. ಸ್ಟಾರ್ಟ್ ಮಾಡಿದ್ರೆ ಆನ್ ಮಾಡ್ತೇವೆ, ಟೈಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಇಲ್ಲಿ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋ ಮೊದಲು ನಂಬರ್ ಆಫ್ ಆಟಮ್ಸ್ ಇನ್ ದ ಸ್ಯಾಂಪಲ್ ಎನ್ ನಾಟ್. ಆ ಟೈಮಲ್ಲಿ ಅಂದರೆ ಆ ಸಂದರ್ಭದಲ್ಲಿ ಟೈಮ್ ಏನಾಗಿರುತ್ತೆ? ಟಿ ಈಸ್ ಈಕ್ವಲ್ ಟು 0 ಸೆಕೆಂಡ್ಸ್ ಅಂತ ಕನ್ಸಿಡರ್ ಮಾಡೋದು. ಸರಿ, ಏನೀಗ ಲೆಟ್ ಎನ್ ನಾಟ್ ಬಿ ದ ನಂಬರ್ ಆಫ್ ಪೇರೆಂಟ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ರೇಡಿಯೋ ಆ್ಯಕ್ಟಿವ್ ಸ್ಯಾಂಪಲ್ ಇನಿಷಿಯಲಿ. ನಂತರ ಲೆಟ್ ಎನ್ ಬಿ ದ ನಂಬರ್ ಆಫ್ ಪೇರೆಂಟ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಸ್ಯಾಂಪಲ್ ಆಫ್ಟರ್ ಸರ್ಟೇನ್ ಇಂಟರ್ವಲ್ ಆಫ್ ಟೈಮ್ ಟಿ. ಅಂದರೆ ಇನಿಷಿಯಲಿ ಎಷ್ಟು ನಂಬರ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರು, ಅದು ಎನ್ ನಾಟ್ ಆಯಿತು. ಆಮೇಲೆ ಆಯಿತು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆಯಿತು. ಕೆಲವು ನಿಮಿಷಗಳ ನಂತರ ಅಥವಾ ಕೆಲವು ಗಂಟೆಗಳ ನಂತರ ಎಷ್ಟು ಆಟಮ್ಸ್ ಇದೆ ಇದರೊಳಗೆ ಡಿಸ್ಇಂಟಿಗ್ರೇಟ್ ಹೊರಗಡೆ ಹೋಗುತ್ತಲ್ವ, ಹೊರಗಡೆ ಹೋಗ್ತಾ ಹೋಗ್ತಾ ಎಷ್ಟು ನಂಬರ್ ಆಫ್ ಆಟಮ್ಸ್ ಉಳಿದಿದ್ದಾವೆ ಒಂದು ಸ್ಯಾಂಪಲಲ್ಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನು ಎನ್ ಅಂತ ಬರಿಬಹುದು ಅಂತ ಕನ್ಸಿಡರೇಷನ್ ಒಳಗಡೆ ತಿಳ್ಕೊಂಡಿರೋದು. ಸರಿನಾ? ನೆಕ್ಸ್ಟ್ ಏನಿದೆ? ಲೆಟ್ ಡಿ ಎನ್ ಬಿ ದ ನಂಬರ್ ಆಫ್ ಆಟಮ್ಸ್ ಲೆಟ್ ಡಿ ಎನ್ ಬಿ ದ ನಂಬರ್ ಆಫ್ ಆಟಮ್ಸ್ ಅಂಡರ್ಗೋಸ್ ಡಿಕೆ ಇನ್ ಎ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಡಿ ಟಿ. ಅರ್ಥ ಆಯ್ತಾ? ಒಂದು ಸರ್ಟೆನ್ ಟೈಮ್ ಇಂಟರ್ವಲನ್ನು ತೆಗೆದುಕೊಂಡಿದ್ದಾರೆ. ಆ ಒಂದು ಟೈಮ್ ಇಂಟರ್ವಲ್ ಒಳಗಡೆ ಎಷ್ಟು ನಂಬರ್ ಆಫ್ ಆಟಮ್ಸ್ ಡಿಸ್ಇಂಟಿಗ್ರೇಟ್ ಆಗ್ತಾ ಇದೆ, ಅಂದರೆ ರೇಡಿಯೇಷನ್ನ ಕನ್ವರ್ಟ್ ಆಗಿ ಹೊರಗಡೆ ಹೋಗ್ತಾ ಇದೆ, ಅದನ್ನು ಡಿಸ್ಇಂಟಿಗ್ರೇಷನ್ ಅಂತ ಕರೀತಾರೆ. ಸೊ ಎಷ್ಟು ಆಟಮ್ಸ್ ಡಿಸ್ಇಂಟಿಗ್ರೇಟ್ ಆಗ್ತಾ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಯಾವುದ್ರೊಳಗಡೆ? ಸರ್ಟೆನ್ ಇಂಟರ್ವಲ್ ಆಫ್ ಟೈಮ್ ಒಳಗಡೆ ಅಂತ ಹೇಳಿದ್ರೆ ಒಂದು 15 ಮಿನಿಟ್ಸ್ ಅದರೊಳಗಡೆ ಎಷ್ಟು ನಂಬರ್ ಆಫ್ ಆಟಮ್ಸ್ ಡಿಸ್ಇಂಟಿಗ್ರೇಟ್ ಆಗ್ತಾ ಇದ್ದಾವೆ. ಸರಿನಾ? ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಸೊ ಲೆಟ್ ಡಿ ಎನ್ ಬಿ ದ ನಂಬರ್ ಆಫ್ ಆಟಮ್ಸ್ ಅಂಡರ್ಗೋಸ್ ಡಿಕೆ ಇನ್ ಎ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಡಿ ಟಿ. ಅದರ ನಂತರ ಒಂದು ಸರ್ಟೆನ್ ಟೈಮ್ ಇಂಟರ್ವಲ್ ಗೊತ್ತಿದೆ, ಆ ಟೈಮ್ ಇಂಟರ್ವಲ್ ಒಳಗಡೆ ಎಷ್ಟು ಆಟಮ್ಸ್ ಡಿಸ್ಇಂಟಿಗ್ರೇಟ್ ಆಗ್ತಾ ಇದೆ ಅಥವಾ ಡಿಕೆ ಆಗ್ತಾ ಇದೆ ಅಂತ ಕೂಡ ಗೊತ್ತಿದೆ. ಅವಾಗೇನು ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು? ರೇಟ್ ಆಫ್ ಡಿಕೆ ಆಫ್ ರೇಡಿಯೋ ಆ್ಯಕ್ಟಿವ್ ಸ್ಯಾಂಪಲ್ ಅದನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಅದನ್ನು ಡಿ ಎನ್ ಬೈ ಡಿ ಟಿ ಅಂತ ಬರಿಬಹುದು. ರೇಟ್ ಆಫ್ ಡಿಕೆ ಆಫ್ ರೇಡಿಯೋ ಆ್ಯಕ್ಟಿವ್ ಸ್ಯಾಂಪಲ್ ಯಾವ ರೀತಿ ಬರಿಬೋದು? ಡಿ ಎನ್ ಬೈ ಡಿ ಟಿ ಅಂತ ಬರಿಬೋದು. ಸರಿನಾ? ಸರಿ, ನೆಕ್ಸ್ಟ್ ಏನಿದೆ ಅಲ್ಲಿ? ಡಿಕೆ ಲಾ ಅಂತ ಇದೆ, ರೇಡಿಯೋ ಆ್ಯಕ್ಟಿವ್ ಡಿಕೆ ಲಾ ಅಂತ ಇದೆ. ಅದೇನು ಹೇಳುತ್ತೆ ಅಂತ ಹೇಳಿದ್ರೆ, ರೇಟ್ ಆಫ್ ಡಿಕೆ ಆಫ್ ರೇಡಿಯೋ ಆ್ಯಕ್ಟಿವ್ ಸ್ಯಾಂಪಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಪೇರೆಂಟ್ ಆಟಮ್ಸ್ present in the radioactive sample at that instant of time. ಅಂತ ಹೇಳಿದ್ರೆ ಏನು, ಒಂದು ಸ್ಯಾಂಪಲ್ ಇದೆ, ಅಲ್ಲಿರುವಂತಹ ಆಟಮ್ಸ್ ಏನಾಗ್ತಿದ್ದಾವೆ? ರೇಡಿಯೋ ಆ್ಯಕ್ಟಿವ್ ಡಿಕೆ ಆಗ್ತಾ ಇದ್ದಾವೆ ಅಥವಾ ಡಿಸ್ಇಂಟಿಗ್ರೇಟ್ ಆಗ್ತಾ ಇದ್ದಾವೆ. ಆವಾಗ ನಂಬರ್ ಆಫ್ ಡಿಸ್ಇಂಟಿಗ್ರೇಷನ್ ಆಫ್ ರೇಡಿಯೋ ಆ್ಯಕ್ಟಿವ್ ಆಟಮ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಆಟಮ್ಸ್, ದಟ್ ಮೀನ್ಸ್ ನಂಬರ್ ಆಫ್ ರೇಡಿಯೋ ಆ್ಯಕ್ಟಿವ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಸ್ಯಾಂಪಲ್ ಅಟ್ ದ್ಯಾಟ್ ಇನ್ಸ್ಟೆಂಟ್ ಆಫ್ ಟೈಮ್. ಅರ್ಥ ಆಗ್ತಾ ಇದೆಯಾ? ಈಗ ಅರ್ಥ ಆಗೋ ರೀತಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಒಂದು ಸ್ಯಾಂಪಲ್ ಇದೆ, ಅಲ್ಲಿ 20 ಆಟಮ್ಸ್ ಇದ್ದಾವೆ. ಮತ್ತೊಂದು ಸ್ಯಾಂಪಲ್ ಇದೆ, ಅಲ್ಲಿ 100 ಆಟಮ್ಸ್ ಇದ್ದಾವೆ, ರೇಡಿಯೋ ಆ್ಯಕ್ಟಿವ್ ಆಟಮ್ಸ್ ಇದ್ದಾವೆ. ಈಗ ಸ್ಯಾಂಪಲ್ ಎದಲ್ಲಿ ಇದೆ 20 ಆಟಮ್ಸ್ ಇದೆ, ಅಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು, ಒಂದು 15 ಮಿನಿಟ್ಸ್ ಒಳಗಡೆ ಒಂದು ಆಟಮ್ ಡಿಸ್ಇಂಟಿಗ್ರೇಟ್ ಆಯಿತು 20 ಆಟಮ್ಸ್ ಇದ್ದಲ್ಲಿ.
ಮತ್ತೊಂದು ಕಡೆ ಏನಿದೆ 100 ಆಟಮ್ಸ್ ಇದ್ದಾವೆ, ಅಲ್ಲೇನಾಗುತ್ತೆ 5 ಆಟಮ್ಸ್ ಡಿಸ್ಇಂಟಿಗ್ರೇಟ್ ಆಯಿತು. ಹಾಗಿದ್ರೆ ನಂಬರ್ ಆಫ್ ಆಟಮ್ಸ್ ಜಾಸ್ತಿ ಇದ್ರೇನಾಗುತ್ತೆ, ನಂಬರ್ ಆಫ್ ಡಿಸ್ಇಂಟಿಗ್ರೇಷನ್ ಅಥವಾ ರೇಟ್ ಆಫ್ ಡಿಕೆ ಜಾಸ್ತಿ ಇರುತ್ತೆ ಅಂತ ಆಯಿತು. ಅರ್ಥ ಆಯ್ತಾ? ಅದನ್ನೇ ಈ ರೇಡಿಯೋ ಆಕ್ಟಿವ್ ಡಿಕೆ ಲಾ ಹೇಳೋದು. ಏನು, ಒಂದು ಸ್ಯಾಂಪಲ್ ಇದೆ ಅಂತ ಹೇಳಿದ್ರೆ ಅದ್ರ ಒಳಗಡೆ ಒಂದು ಪರ್ಟಿಕ್ಯುಲರ್ ಟೈಮ್ ಇಂಟರ್ವಲ್, ಈಗ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಆ ಟೈಮಲ್ಲಿ ಯಾವ ಸ್ಯಾಂಪಲ್ನಲ್ಲಿ ಒಂದು 4 ಸ್ಯಾಂಪಲ್ ಇದೆ ಅಂತ ಹೇಳಿದ್ರೆ ಯಾವ ಸ್ಯಾಂಪಲ್ನಲ್ಲಿ ನಂಬರ್ ಆಫ್ ರೇಡಿಯೋ ಆಕ್ಟಿವ್ ಆಟಮ್ಸ್ ಜಾಸ್ತಿ ಇರುತ್ತೋ ಅಲ್ಲಿ ಏನಾಗುತ್ತೆ, ರೇಟ್ ಆಫ್ ಡಿಕೆ ಆಫ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಜಾಸ್ತಿ ಇರುತ್ತೆ. ಜಾಸ್ತಿ ಆಟಮ್ಸ್ ಇದೆ ಅಂತ ಹೇಳಿದ್ರೆ ಜಾಸ್ತಿ ಡಿಸ್ಇಂಟಿಗ್ರೇಟ್ ಕೂಡ ಆಗುತ್ತಲ್ವ. ಅದನ್ನೇ ಈ ಒಂದು ರೇಡಿಯೋ ಆಕ್ಟಿವ್ ಡಿಕೆ ಲಾ ಹೇಳ್ತಾ ಇರೋದು. ಅರ್ಥ ಆಯಿತು ಅಂತ ಅನ್ಸುತ್ತೆ. ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಅಂದರೆ ಟೀಚ್ ಮಾಡ್ತಿದ್ದೇವೆ ಅಲ್ವಾ, ಸೊ ಅರ್ಥ ಆಗಿದೆ ನಿಮ್ಗೆ ಅನಿಸಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಆ ಒಂದು ರೇಡಿಯೋ ಆಕ್ಟಿವ್ ಡಿಕೆ ಲಾ ಏನಿದೆ ಅದನ್ನು ಮ್ಯಾಥಮೆಟಿಕಲ್ ಫಾರ್ಮುಲಾ ಯಾವ ರೀತಿ ಬರೀಬಹುದು, dN/dt ಅಂದರೆ ರೇಟ್ ಆಫ್ ಡಿಕೆ ಆಫ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ವಿಚ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನಾಗಿತ್ತು, ನಂಬರ್ ಆಫ್ ರೇಡಿಯೋ ಆಕ್ಟಿವ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಸ್ಯಾಂಪಲ್ ಅಟ್ ದಟ್ ಇನ್ಸ್ಟಂಟ್ ಆಫ್ ಟೈಮ್. ಅದನ್ನ ಯಾವ ರೀತಿ ಬರೀಬಹುದು ನಾವು, n ಅಂತ ಬರೀಬಹುದು. ಹಾಗಿದ್ರೆ ಏನು ಬರೆದು ನಾವೀಗ dN/dt ವಿಚ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n. dN/dt ಅಂತ ಹೇಳಿದ್ರೆ ರೇಟ್ ಆಫ್ ಡಿಕೆ ಆಫ್ ರೇಡಿಯೋ ಆಕ್ಟಿವ್ ಸ್ಯಾಂಪಲ್ ವಿಚ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನು, n, ವಿಚ್ ಈಸ್ ನಂಬರ್ ಆಫ್ ಪೇರೆಂಟ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಸ್ಯಾಂಪಲ್ ಅಟ್ ದ್ಯಾಟ್ ಇನ್ಸ್ಟಂಟ್ ಆಫ್ ಟೈಮ್. ಸರಿನಾ? ಅದ್ರ ನೆಕ್ಸ್ಟ್ ಏನಿದೆ ಅಲ್ಲಿ, dN/dt ಈಸ್ ಈಕ್ವಲ್ ಟು ಮೈನಸ್ ಲ್ಯಾಂಬ್ಡಾ ಇಂಟು n ಅಂತ ಇದೆ. ಅಂದರೆ ಪ್ರಪೋರ್ಷನಾಲಿಟಿ ಸಿಂಬಾಲನ್ನು ರಿಮೂವ್ ಮಾಡಲಿಕ್ಕೆ ಅಥವಾ ಪ್ರಪೋರ್ಷನಾಲಿಟಿ ಸಿಂಬಾಲನ್ನು ತೆಗೆದು ಈಕ್ವಾಲಿಟಿ ಸಿಂಬಾಲನ್ನು ಹಾಕಬೇಕು ಅಂತ ಹೇಳಿದ್ರೆ ಅಥವಾ ಬರಿಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತೇವೆ, ಒಂದು ಕಾನ್ಸ್ಟೆಂಟಿಂದ ಮಲ್ಟಿಪ್ಲೈ ಮಾಡ್ತೇವೆ. ಆ ಕಾನ್ಸ್ಟೆಂಟ್ ಯಾವುದು, ಲ್ಯಾಂಬ್ಡಾ. ಆ ಲ್ಯಾಂಬ್ಡಾ ಏನಿದೆ ಅದನ್ನು ರೇಡಿಯೋ ಆಕ್ಟಿವ್ ಡಿಕೆ ಕಾನ್ಸ್ಟೆಂಟ್ ಅಂತ ಕರಿತೇವೆ ಅಥವಾ ಡಿಕೆ ಕಾನ್ಸ್ಟೆಂಟ್ ಅಂತ ಕರಿತೇವೆ, ಯಾವುದನ್ನ, ಲ್ಯಾಂಬ್ಡಾನ. ನಂತರ ಅಲ್ಲಿ ಮೈನಸ್ ಸೈನ್ ಅಥವಾ ನೆಗೆಟಿವ್ ಸೈನ್ ಕೂಡ ಇದೆ, ಅದನ್ನು ಇಂಡಿಕೇಟ್ ಮಾಡುತ್ತೆ. ಗೊತ್ತಿದ್ರೆ ಏನು ಹೇಳಿ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳೋದಾದ್ರೆ ಇದರೊಳಗೆ ಏನಾಗುತ್ತೆ, ರೇಡಿಯೋ ಆಕ್ಟಿವ್ ಡಿಕೆ ಇದರೊಳಗಡೆ ಏನಾಗುತ್ತೆ, ನಂಬರ್ ಆಫ್ ಆಟಮ್ಸ್ ಇನಿಷಿಯಲಿ ಎಷ್ಟಿರುತ್ತೆ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಟೈಮ್ ಹೆಚ್ಚಾಗ್ತಾ ಇದ್ದ ರೀತಿ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಸ್ಯಾಂಪಲ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಆ ಒಂದು ನೆಗೆಟಿವ್ ಸೈನ್ ಇಂಡಿಕೇಟ್ ಮಾಡುತ್ತೆ. ಸರಿನಾ? ಸರಿ. ಅದ್ರ ನೆಕ್ಸ್ಟ್ ಏನಿದೆ ಅಲ್ಲಿ, dN/n ಈಸ್ ಈಕ್ವಲ್ ಟು, ಒಂದು ನಿಮಿಷ, dN/n ಈಸ್ ಈಕ್ವಲ್ ಟು ಮೈನಸ್ ಲ್ಯಾಂಬ್ಡಾ ಟಿ ಅಂತ ಇದೆ. ಅರ್ಥ ಆಯ್ತಾ? ರಿಅರೇಂಜ್ ಮಾಡಿದ್ರು. ಏನು, dN/n ಬರೆದ್ರು ಈಸ್ ಈಕ್ವಲ್ ಟು ಏನಾಯಿತು, ಮೈನಸ್ ಲ್ಯಾಂಬ್ಡಾ dt ಅಂತ ಆಯಿತು. ರಿಅರೇಂಜ್ ಮಾಡಿದ್ರು ಇಕ್ವೇಷನ್. ಇಲ್ಲಿವರೆಗೆ ಅರ್ಥ ಆಯಿತು ಅಂತ ಅನ್ಸುತ್ತೆ. ನೆಕ್ಸ್ಟ್ ಏನಿದೆ ಈಗ, ಇದೇ ಡೆರಿವೇಷನ್ನ ಕಂಟಿನ್ಯೂಷನ್. ಸ್ವಲ್ಪ ಇದೆ, ಈಸಿನೂ ಇದೆ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇಂಟಿಗ್ರೇಟಿಂಗ್ ಬೋತ್ ಸೈಡ್ ಏನಾಗಿತ್ತು, dN/n ಈಸ್ ಈಕ್ವಲ್ ಟು ಮೈನಸ್ ಲ್ಯಾಂಬ್ಡಾ ಟಿ ಅಂತ ಇತ್ತು. ಅದನ್ನು ಇಂಟಿಗ್ರೇಟ್ ಮಾಡಿದ್ರು ಎರಡು ಸೈಡಿಗೆ. ಅವಾಗೇನಾಯಿತು, ಇಂಟಿಗ್ರೇಷನ್ ಆಫ್ dN/n ಫ್ರಾಮ್ n0 ಟು n, ಅಂದರೆ ಇನಿಷಿಯಲಿ ಎಷ್ಟು ಆಟಮ್ಸ್ ಇತ್ತು ಅಲ್ಲಿಂದ ಈಗ ಎಷ್ಟು ಆಟಮ್ಸ್ ಇದೆ ಅಲ್ಲಿವರೆಗೆ ರೇಂಜನ್ನು ಇಟ್ಕೊಂಡು ಇಂಟಿಗ್ರೇಷನ್ನ ಮಾಡಿದರು. ಅವಾಗೇನಾಯಿತು, ಇಂಟಿಗ್ರೇಷನ್ ಆಫ್ dN/n ಫ್ರಾಮ್ n0 ಟು n ಆಯಿತು ಈಸ್ ಈಕ್ವಲ್ ಟು ಮೈನಸ್ ಇಂಟಿಗ್ರೇಷನ್ ಆಫ್ ಲ್ಯಾಂಬ್ಡಾ ಇಂಟು dt ಫ್ರಾಮ್ 0 ಟು t. ಅಂದರೆ ಟೈಮ್ಸ್ ಇನಿಷಿಯಲ್ ಎಷ್ಟಿತ್ತು, 0 ಇತ್ತು, ಅದನ್ನು ತೆಗೆದುಕೊಂಡ್ರು. ಅದೇ ರೀತಿ ಈಗ ಏನಾಗಿದೆ, ಟೈಮ್ t ಅಂತ ಕನ್ಸಿಡರ್ ಮಾಡಿದ್ದಾವೆ. ಸರಿನಾ? ಹಾಗಿದ್ರೆ ಈ ಇಕ್ವೇಷನ್ ಕೂಡ ಅರ್ಥ ಆಯಿತು ಅಂತ ಅನ್ಸುತ್ತೆ. ಈಗೇನು ಮಾಡ್ತೇವೆ, ಅದೇ ಇಕ್ವೇಷನ್ ಸ್ವಲ್ಪ ರಿಯರೇಂಜ್ ಮಾಡಿ ಬರೆದಿದ್ದಾರೆ. ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ dN/n ಫ್ರಾಮ್ n0 ಟು n ಈಸ್ ಈಕ್ವಲ್ ಟು ಮೈನಸ್ ಲ್ಯಾಂಬ್ಡಾ, ಯಾಕೆ ಲ್ಯಾಂಬ್ಡಾ ಇಸ್ ಎ ಕಾನ್ಸ್ಟೆಂಟ್, ಅದಕ್ಕೋಸ್ಕರ ಏನು ಬರೆದ್ರು ಮೈನಸ್ ಲ್ಯಾಂಬ್ಡಾ ಇಂಟಿಗ್ರೇಷನ್ ಆಫ್ dt ಫ್ರಾಮ್ 0 ಟು t. ಈಗ ನೆಕ್ಸ್ಟ್ ಸ್ಟೆಪ್ ಏನು, ಇಂಟಿಗ್ರೇಷನ್ ಮಾಡೋದು. ನೆಕ್ಸ್ಟ್ ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ, dN/n ಅದರ ಇಂಟಿಗ್ರೇಷನ್ ಏನಾಗುತ್ತೆ, ಲಾಗ್ n ಆಗುತ್ತೆ. ಯಾಕೆ, ಇಲ್ಲೊಂದು ಇಕ್ವೇಷನ್ ಬರ್ತಿದೆ ನೋಡಿ, ಏನದು, ಇಂಟಿಗ್ರೇಷನ್ ಆಫ್ 1/x dx ಇದ್ರೆ ಅದು ಏನಾಗುತ್ತೆ, ಲಾಗ್ x ಟು ದ ಬೇಸ್ e ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಅದನ್ನೇ ಬರೆದ್ರು. ಏನು,
ಇಂಟಿಗ್ರೇಷನ್ ಆಫ್ dn by n ಈಸ್ ಈಕ್ವಲ್ ಟು ಲಾಗ್ ಎನ್ ಟು ದ ಬೇಸ್ ಇ. ನಂತರ ಏನು ರೇಂಜ್ ಯಾವ್ದಿದೆ ಎನ್ ನಾಟ್ ಟು ಎನ್ ಅದನ್ನು ಬರೆದ್ರು. ಅದ್ರ ನೆಕ್ಸ್ಟ್ ಏನಿದೆ ಮೈನಸ್ ಲ್ಯಾಂಬ್ಡಾ, ನಂತರ ಡಿ ಟಿ ಏನಿದೆ ಅದನ್ನು ಇಂಟಿಗ್ರೇಟ್ ಮಾಡಿದರೆ ಟಿ ಅಂತ ಬರುತ್ತೆ. ಇದಕ್ಕೆ ರೇಂಜ್ ಯಾವುದು 0 to t ಅದನ್ನು ಬರ್ತಿದ್ದೇವೆ ಇಲ್ಲಿ, ಹೌದಾ. ಅದರ ನೆಕ್ಸ್ಟ್ ಏನಾಗುತ್ತೆ ಅಲ್ಲಿ ಲಿಮಿಟ್ಸ್ ಏನಿದ್ದಾವೆ ಎನ್ ನಾಟ್ ಮತ್ತು ಎನ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು. ಆವಾಗ ಏನಾಗುತ್ತೆ ಲಾಗ್ ಆಫ್ ಎನ್ ಇದ್ದಲ್ಲಿ ಫಸ್ಟಿಗೆ ಎನ್ನೇ ಬರುತ್ತೆ, ಲಾಗ್ ಆಫ್ ಎನ್ ಟು ದ ಬೇಸ್ ಇ ಮೈನಸ್ ಅದರ ನಂತರ ಎನ್ ಇದ್ದಲ್ಲಿ ಎನ್ ನಾಟ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೇವೆ. ಆವಾಗ ಏನಾಗುತ್ತೆ ಲಾಗ್ ಆಫ್ ಎನ್ ನಾಟ್ ಟು ದ ಬೇಸ್ ಇ ಅಂತ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಮೈನಸ್ ಲ್ಯಾಂಬ್ಡಾ, ಟಿ ಇದ್ದಲ್ಲಿ ಒಮ್ಮೆ ಟಿನೇ ಇದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೇವೆ, ಮೈನಸ್ ಮತ್ತೊಂದು ಸಲ 0 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೇವೆ. ಆವಾಗ ಏನಾಯಿತು ಮೈನಸ್ ಲ್ಯಾಂಬ್ಡಾ ಟಿ ಮೈನಸ್ 0 ಅಂತ ಬಂತು, ಹೌದಾ. ಹೌದು. ನಂತರ ಏನು ಮತ್ತೆ ಈಗ ಇಕ್ವೇಷನ್ ಒಂದೇ ಸಲ ಓದೋದಾದರೆ ಲಾಗ್ ಆಫ್ ಎನ್ ಟು ದ ಬೇಸ್ ಇ ಮೈನಸ್ ಲಾಗ್ ಆಫ್ ಎನ್ ನಾಟ್ ಟು ದ ಬೇಸ್ ಇ ದಟ್ ಈಸ್ ಈಕ್ವಲ್ ಟು ಮೈನಸ್ ಲ್ಯಾಂಬ್ಡಾ ಇಂಟು ಟಿ ಅಂತ ಆಯಿತು. ಈಗ ನಮಗೆ ಲಾಗಿನ ಪ್ರಾಪರ್ಟಿ ಗೊತ್ತಿದೆ, ಏನು ಲಾಗ್ ಆಫ್ ಎ ಮೈನಸ್ ಲಾಗ್ ಆಫ್ ಬಿ. ಆ ರೀತಿ ಇದ್ರೆ ಏನಾಗುತ್ತೆ ಲಾಗ್ ಆಫ್ ಎ ಡಿವೈಡೆಡ್ ಬಿ ಟು ದ ಬೇಸ್ ಇ ಅಂತ ಆಗುತ್ತೆ. ಹಾಗೆ ಇಲ್ಲಿ ಲಾಗ್ ಆಫ್ ಎನ್ ಡಿವೈಡೆಡ್ ಬೈ ಎನ್ ನಾಟ್ ಟು ದ ಬೇಸ್ ಇ ಅಂತ ಆಯಿತು. ದಟ್ ಈಸ್ ಈಕ್ವಲ್ ಟು ಮೈನಸ್ ಲ್ಯಾಂಬ್ಡಾ ಟಿ ಅಂತ ಆಯಿತು. ಇಕ್ವೇಷನ್ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ, ಲಾಗಿನ ಪ್ರಾಪರ್ಟಿ ಅದು. ಹಾಂ, ಅದ್ರ ನೆಕ್ಸ್ಟ್ ಏನು ಮಾಡಿದ್ರು ಎನ್ ಬೈ ಎನ್ ನಾಟ್ ಅಂದರೆ ಲಾಗನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಇ ಏನಿದೆ ಅದು ರೈಟ್ ಹ್ಯಾಂಡ್ ಸೈಡಿಗೆ ಬರ್ತಾ ಇದೆ. ಇದು ಕೂಡ ಲಾಗಿನ ಪ್ರಾಪರ್ಟಿ, ಲಾಗರಿಥಮ್ನ ಪ್ರಾಪರ್ಟಿ. ಅವಾಗೇನಾಯಿತು ಎನ್ ಬೈ ಎನ್ ನಾಟ್ ಈಸ್ ಈಕ್ವಲ್ ಟು ದ ಬೇಸ್ ಇ ಇತ್ತಲ್ಲ ಅದು ರೈಟ್ ಹ್ಯಾಂಡ್ ಸೈಡಿಗೆ ಬಂತು. ಆವಾಗ ಎನ್ ಬೈ ಎನ್ ನಾಟ್ ಈಸ್ ಈಕ್ವಲ್ ಟು ಇ ರೇಸ್ ಟು ಮೈನಸ್ ಲ್ಯಾಂಬ್ಡಾ ಟಿ ಅಂತ ಆಯಿತು. ಇದು ಫೈನಲ್ ಇಕ್ವೇಷನ್. ಅದನ್ನೇ ರಿಅರೇಂಜ್ ಮಾಡಿ ಏನು ಬರೆದ್ರು ನಾವು ಎನ್ ಇಸ್ ಈಕ್ವಲ್ ಟು ಎನ್ ನಾಟ್ ಇಂಟು ಇ ರೇಸ್ ಟು ಮೈನಸ್ ಲ್ಯಾಂಬ್ಡಾ ಟಿ ಅಂತ ಬರೆದ್ವಿ. ಇದು ಡೆರಿವೇಷನ್. ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋದ ಲಿಂಕ್ ಏನಿದೆ ಅದನ್ನು ನಿಮ್ಮ ಮಗಳೆಯರು ಕೂಡ ಶೇರ್ ಮಾಡಬಹುದು. ನಂತರ ವಿಡಿಯೋದ ಪೂರ್ತಿ ನೋಡೋಕ್ಕಾಗಿ ಎಲ್ರಿಗೂ ಧನ್ಯವಾದ. ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪ್ರೇಷನ್ ನಡೆಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಆಲ್ ದ ಬೆಸ್ಟ್.